ಎಷ್ಟೊತ್ತು ನೀವು ಸ್ವಲ್ಪ 15-20 ನಿಮಿಷ ಕೂತ್ರಿ, ಅದಕ್ಕೂ ಅನುಕೂಲ ಮಾಡಿ. ಮತ್ತೆ ಇನ್ನು ಏನಾನು ಹೆಂಗೆ ಇದು ಮಾಡ್ತಾರೆ. विजयपुर शहर के अंबेडकर सर्कल पर आज महिला कांग्रेस के कार्यकर्ताओं ने केंद्र की बीजेपी सरकार के खिलाफ जोरदार प्रदर्शन किया। प्रदर्शन के दौरान महिलाओं ने नारेबाजी करते हुए केंद्र सरकार की नीतियों और कुछ हाल ही के बयानों पर अपना विरोध जताया। महिला कांग्रेस ने केंद्रीय मंत्री प्रहलाद जोशी और सांसद कंगना रनौत के बयानों को लेकर अपनी नाराजगी जाहिर की। प्रदर्शन में शामिल महिला कांग्रेस की नेताओं का कहना है कि देश के युवाओं और छात्रों के भविष्य से खिलवाड़ किया जा रहा है। उन्होंने आरोप लगाया है कि सरकार छात्रों के मुद्दों को गंभीरता से नहीं ले रही है और कुछ बयान युवाओं और महिलाओं की भावनाओं को ठेस पहुंचा रही है। महिला कांग्रेस ने मांग की है कि संबंधित बयानों पर स्पष्टीकरण दिए जाएं और माफी मांगी जाए। साथ ही चेतावनी दी है कि अगर उनकी मांगे पूरी नहीं हुई तो आने वाले दिनों में आंदोलन को और तेज किया जाएगा। फिलहाल अंबेडकर सर्कल पर हुआ ये प्रदर्शन विजयपुर की सियासत में चर्चा का विषय बना हुआ है। इस घटना के बाद सियासी हलचल भी तेज हो गई है। फिलहाल इस खबर में इतना ही। ಇವತ್ತು ಏನು
ಪ್ರಹ್ಲಾದ್ ಜೋಶಿ ಅವರಿಗೆ ಕೇಂದ್ರ ಶಿಕ್ಷಣ ಸಚಿವರು ಅಂತೇಳಿ ನೀವು ಒಂದು ಅವರಿಗೆ ಸ್ಥಾನಮಾನ ಕೊಟ್ಟಿದ್ದೀರಿ. ಅದು ನಮ್ಗೆ ಮಹಿಳೆಯರಿಗೆ ಬಹಳ ಖಂಡನೀಯವಾದಂತಹ ವಿಷಯ ಆಗಿದೆ. ಯಾಕಂದ್ರೆ ಇದನ್ನ ಖಂಡಿಸ್ತೀವಿ ನಾವು. ಏನು ಪ್ರಧಾನ ಅವರು ರಾಜೀನಾಮೆ ಕೊಟ್ಟರು, ವಿದ್ಯಾರ್ಥಿಗಳ ಜೀವನವನ್ನು ಮೊಟಕುಗೊಳಿಸುತ್ತಿರುವಂತಹ ಪ್ರಧಾನ ಧರ್ಮೇಂದ್ರ ಪ್ರಧಾನ್ ಅವ್ರು ರಾಜೀನಾಮೆ ಕೊಟ್ಟರು. ಅದೇ ರೀತಿ ಇವರು ಕೂಡ ಕೊಡ್ಬೇಕಾಗುತ್ತೆ. ಯಾಕಪ್ಪ ಅಂದ್ರ ಮಹಿಳೆಯರ ಹಿತದೃಷ್ಟಿ ಇವ್ರ ಹತ್ರ ಇಲ್ಲ, ಮಹಿಳೆಯರ ಬಗ್ಗೆ ಒಳ್ಳೆ ಆಲೋಚನೆಗಳು ಇಲ್ಲ. ಮತ್ತೆ ನಮ್ಮ ಮಕ್ಕಳನ್ನ ನಾವು ಕಾಲೇಜ್ಗಳಿಗೆ ಕಳಿಸ್ಬೇಕಪ್ಪ ಅಂದ್ರೆ ಯಾವ ರೀತಿ ಸೇಫ್ ಆಗಿ ಬರ್ತಾರ ಅನ್ನೋದು ನಮಗ್ ಭಯ ಹುಟ್ಟಂತಾಗಿದೆ. ಯಾಕಂದ್ರ ನೀವು ಹಿಂದೆ ಬಿಲ್ಕಿಸ್ ಬಾನು ಅವರ ರೇಪ್ ಹಗರಣದಲ್ಲಿ 11 ಜನಕ್ಕೆ ನೀವು ಸಪೋರ್ಟ್ ಮಾಡಿ ಹೂವಿನ ಹಾರ ಹಾಕಿ ನೀವು ಒಳ್ಳೆ ಕೆಲಸ ಮಾಡಿದೀರಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿದ ನಮ್ಮ ರಾಷ್ಟ್ರದಲ್ಲೇ ನೀವು ಒಬ್ರು ಬಹಳ ಪ್ರಮುಖವಾದರು. ಇಂಥವ್ರಿಗೆ ನಾವು ಸ್ಥಾನಮಾನ ಕೊಟ್ರೆ ನಮ್ಮ ಮಹಿಳೆಯರು ಯಾವ ರೀತಿ ಅವಮಾನಗೊಳಗಾಗ್ತಾರೆ, ಯಾವ ರೀತಿ ಅವರು ನಿಂದನೆಗೊಳಗಾಗ್ತಾರೆ, ಪ್ರತಿಯೊಂದು ಹೆಣ್ಮಗಳಿಗೂ ಯಾವ ರೀತಿ ಹೇಳಕ್ಕಾಗ್ಲಾರ್ದಂತ ನೋವು ಅನುಭವಿಸ್ತಾಳೆ ಅನ್ನೋದು ನಮಗೆ ಪ್ರಶ್ನಾತೀತವಾಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಪ್ರೊಟೆಸ್ಟ್ ಮಾಡಿರೋ ಉದ್ದೇಶ ಪ್ರಹ್ಲಾದ್ ಜೋಶಿ ಅವರಿಗೆ ನೀವು ಕೊಟ್ಟಿರೋದು ನಮಗೆ ಬಹಳ ಖಂಡನೀಯವಾದಂತ ವಿಷಯ. ಕಂಗನಾ ಅವರು ಏನ್ ಮಾತಾಡ್ತಿದ್ದಾರೆ, ಸಂಸದೆ ಕಂಗನಾ ಅವರು ಯುವಕರನ್ನ ಚರಂಡಿಗೆ ಹೋಲಿಸ್ತಿದಾರಪ್ಪ ಅಂದ್ರೆ ಇವತ್ತು ಅವ್ರ ಮನಸ್ಥಿತಿ ಯಾವ ರೀತಿ ಇದೆ, ಅವರ ಚರಂಡಿ ಅಂತ ಮನಸ್ಥಿತಿಯನ್ನ ಅವರ ಚರಂಡಿ ರೀತಿಯಲ್ಲಿ ಯೋಚಿಸಿ ಹಾಗೆ ಮಾಡಿದೆ ಅವರಿಗೆ. ಯಾಕಂದ್ರೆ ಯುವಕರು ಈಗಿನ ಶಕ್ತಿ, ನಾಳಿನ ಆಸ್ತಿ, ನಮ್ಮ ದೇಶದ ಆಸ್ತಿ ಅಂದ್ರೆ ನಾವು ಯುವಕರನ್ನಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಅಂತದ್ರೊಳಗೆ ಇವರು ಒಂದು ಯುವಕರನ್ನ ಈ ರೀತಿ ಅವ್ರ ಚರಂಡಿಗೆ ಹೋಲಿಸ್ತೀರಪ್ಪ ಅಂದ್ರೆ ನಾವು ಬಹಳ ಇದಕ್ಕೆ ಕಂಗನಾ ಅವರಿಗೂ ಪ್ರಹ್ಲಾದ್ ಜೋಶಿ ಅವರಿಗೂ ಬಹಳ ಖಂಡನೀಯವಾಗಿ ವಿರೋಧ ವ್ಯಕ್ತಪಡಿಸುವಲ್ಲಿ ನಮ್ಮ ಮಹಿಳಾ ಕಾಂಗ್ರೆಸ್ ಬಹಳ ಇವತ್ತು ಪ್ರಮುಖ ಪಾತ್ರ ವಹಿಸಲಾಗುತ್ತದೆ. ಮೇಡಮ್, ಈಗ ಪ್ರಹ್ಲಾದ್ ಜೋಶಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಸಿಟಿ ರವಿ ಅವರು ಮುಲ್ಲಾದವ್ರದ್ದು ನೀಟಕ್ಕೆ ಮುಲ್ಲಾಕ್ಕೆ ಏನು ಕಾರಣ, ಎದಿ ಚೀರ್ ನೋಡಿದ್ರೆ ಒಂದ್ ಅಕ್ಷರ ಬರಂಗಿಲ್ಲ ಅಂತ ಹೇಳಿದ್ರು. ಅದರ ಬಗ್ಗೆ ತಮ್ದೇನ್ ಯಾಕೆ ಹೋರಾಟ ಅಂತ ಈಗ ನಾನು ಅದ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಸಿಟಿ ರವಿಗೆ 2 ಅಕ್ಷರ ಅದಾವೋ ಇಲ್ಲೋ ಅನ್ನೋದೇ ತಿಳಿಯಕತ್ತಿಲ್ಲ. ಯಾಕಪ್ಪ ಅಂದ್ರ ನಮ್ಮ ದೇಶದ ಮೊದಲ ಶಿಕ್ಷಣ ಸಚಿವರು ಮೌಲಾನಾ ಅಬ್ದುಲ್ ಕಲಾಂ ಅವರು, ಅವರ ಒಂದು ಶಾಲೆ ಕಟ್ಟಡಗಳಲ್ಲಿ ತಾವು ಕೂಡ ಕಲ್ತವಂತವ್ರು. ಸಿಟಿ ರವಿ ಅವರೇ, ನಿಮಗೆ ಮಾತಾಡಕ ಮೊದಲ ನೆನಪಿನ ಶಕ್ತಿ ಇರ್ಬೇಕು. ನೆನಪಿನ ಶಕ್ತಿನೇ ಇಲ್ಲ. ಇನ್ನು ತನಕ ಅದ್ರ ಬಗ್ಗೆ ಪ್ರತಿಭಟನೆ ಮತ್ತೆ ಏನು ಸ್ಟೇಟ್ಮೆಂಟ್ ಅದು ಇನ್ನೂ ತನಕ ಮಾಡಿಲ್ಲ. ನೀವು ಕೇಳ ಮೇಲೆ ಏನಾಗ್ತೀರಿ? ಯಾಕೆ ನಾವು ಇದನ್ನ ನೋಡಿ ಏನ್ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಡಿಸ್ಟ್ರಿಕ್ಟ್ ನಮ್ಮ ಮಹಿಳೆಯರಿಂದ ಜನರಲ್ ಬಾಡಿಲಿಂದ ಅದ್ರ ಬಗ್ಗೆ ಏನು ಇವತ್ತು ನಾವ್ ಯಾಕೆ ಹೇಳ್ತಾ ಇದೀವಪ್ಪ ಅಂದ್ರೆ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಹೊರಡಿಸಿದ್ರು, ಈ ತರ ಇದೆ ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ನಾವು ನಿನ್ನೆನೆ ಮಾಡೋರಿದ್ವಿ. ನಮಗೆ ಹಾಗಾಗಿ ಎರಡು ಒಂದೇ ಸಲಿಗೆ ಆಗ್ಬೇಕನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ವಿ. ಸಿಟಿ ರವಿ ಅವ್ರ ಬಗ್ಗೆ ನಾನು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಮನೇಲಿ ಈಗ ಪ್ರತಿಯೊಂದು ಕೂಡ ಕುಟುಂಬದಲ್ಲಿ ಮಕ್ಕಳನ್ನ ಸ್ಕೂಲ್ಗಳಿಗೆ ಕಳಿಸ್ತೀವಿ. ಸಿಟಿ ರವಿ ಅವರು ಈ ತರ ಒಂದು ಜಾತಿವಾದ ಮಾತಾಡಕತ್ರಪ್ಪ ಅಂದ್ರೆ ಮಕ್ಕಳ ಮನಸ್ಸಲ್ಲಿ ಕೂಡ ಭೇದ ಭಾವನೆ ಅನ್ನೋದು ಹುಟ್ಟುತ್ತದೆ. ಅದಕ್ಕೆ ನಾವೀಗ ಸಿಟಿ ರವಿ ಅವರಿಗೆ ಧಿಕ್ಕಾರವನ್ನು ಕೂಗ್ಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ವಿಜಯಪುರ ಜಿಲ್ಲೆ ಸ್ಪೆಷಲಿ ಹೇಳ್ತೀವಿ. ವಿಜಯಪುರ ಜಿಲ್ಲೆನಲ್ಲೇ ಪದೇ ಪದೇ ಮುಸಲ್ಮಾನ್ಗೆ ಟಾರ್ಗೆಟ್ ಮಾಡ್ತಾರೆ, ದಲಿತರಿಗೆ ಟಾರ್ಗೆಟ್ ಮಾಡ್ತಾರೆ. ಆದರೂ ಪಕ್ಷದಿಂದ ಕೆಲವೊಬ್ಬರು ನಾಯಕ ಅಷ್ಟೇ ವೈಯಕ್ತಿಕ ಹೋರಾಟ ಮಾಡ್ತಾರೆ, ವೈಯಕ್ತಿಕ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೂ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ. ನಿನ್ನೆ ನಮ್ಮ ಪಕ್ಷದ ಏನು ಶಹಜಾನ್ ಬ್ಲಾಕ್ ಅಧ್ಯಕ್ಷರುಗಳು ಅವರೆಲ್ಲ ಕೊಟ್ಟಿದ್ದಾರೆ. ಸಮಾಜವಾದಿ ವೈಯಕ್ತಿಕವಾಗಿ ನಮ್ಮ ಮಕ್ಕಳಿಗಾಗಿ ಪಕ್ಷದಿಂದ ಮಾತಾಡ್ತಾ ಇದೀವಿ. ವೈಯಕ್ತಿಕ ಎಲ್ಲಾರು ಮಾಡ್ತಾರೆ, ಮೇಡಮ್ ಅವರು ವೈಯಕ್ತಿಕ ಮಾಡ್ತಾರೆ, ವೈಯಕ್ತಿಕ ನಾವು ಕೇಳ್ತಾ ಇಲ್ಲ. ಪಕ್ಷದಿಂದ ಯಾಕಿಲ್ಲ? ಪಕ್ಷ ಯಾಕೆ ಹಿಂದೆ ಅಂದ್ರೆ ಒಂದು ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಪಕ್ಷ ಯಾಕೆ ಹಿಂದೆ ಉಳಿತಾ ಇದೆ, ಹಿಂದೆ ಯಾಕೆ ಆಗ್ತಾ ಇದೆ ಸಮಾಜಕ್ಕೆ ಅಂತ. ಈಗ ನಾವು ಅದ್ರ ಬಗ್ಗೆ ಪ್ರತಿಭಟನೆ ನಾವು ಕೂಡ ಅದನ್ನ ದೀರ್ಘವಾಗಿ ಎಲ್ಲಾ ರೀತಿಯಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೇಕಂತ ಹಮ್ಮಿಕೊಂಡಿದೀವಿ. ಯಾಕಂದ್ರೆ ಅವರು ಡೇಟ್ ಇನ್ನೂ ಕೊಟ್ಟಿಲ್ಲ ನಮ್ಗೆ. ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಮಾಡೋ ರೀತಿಯಲ್ಲಿ ಇದೀವಿ ನಾವು ಎಲ್ಲರೂ ಕೂಡ. ನಮ್ಮ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಬಿಜೆಪಿ ಏನ್ ಬಿಜಾಪುರದಲ್ಲಿ ಕೂಡ ನೀವು ಪ್ರೊಟೆಸ್ಟ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಗರ ಶಾಸಕರು ಹೇಳ್ತಿರ್ತಾರೆ. ನಗರ ಶಾಸಕರು ಸಾಕಷ್ಟು ಇಲ್ಲ, ಎಲ್ಲರೂ ಕೂಡ ಚರ್ಚೆ ಮಾಡಿದಂತ ವಿಷಯ ಇದೆ. ಚರ್ಚೆ ಮಾಡಿದಂತ ವಿಷಯನೇ ಇದೆ. ಎಲ್ಲರೂ ಬರೀ ವೋಟಿಂಗ್ ಸಲುವಾಗಿ ಕಾಂಗ್ರೆಸ್ ಬೇಕಾ?
ಇಲ್ಲ, ವೋಟಿಂಗ್ ಸಲುವಾಗಿ ಅನ್ನೋದಕ್ಕಿಂತ ಮೈನಾರಿಟಿಗೆ ಕಾಂಗ್ರೆಸ್ ಬೇಕಾಗಿದೆ, ಮತ್ತೆ ಕಾಂಗ್ರೆಸ್ಗೆ ಮೈನಾರಿಟಿ ಎಲ್ಲರೂ ಬೇಕಾಗಿದೆ. ಯಾಕಂದ್ರೆ ಅವ್ರದ್ದು ನಮ್ದು ಸಂಬಂಧಗಳ ಅವಿನಾಭಾವ ಸಂಬಂಧ. ನೀವಂದ್ರೆ ನಿಮ್ಮ ಪ್ರತಿಭಟನೆ ಯುವಕರ ಸಲುವಾಗಿ ಇದೆ ಅಂತ ಹೇಳಿ, ಆದ್ರ ಅಲ್ಲಿ ದಿಲ್ಲಿನಲ್ಲಿ ಮಹಿಳೆಯರ ಮೇಲೂ ಬಹಳಷ್ಟು ದೌರ್ಜನ್ಯ ಮಾಡಿದೆ. ಅವಾಗ ಆವಾಜ್ ಎತ್ತಿಲ್ಲ, ಯಾಕೆ ಅಂತ ಇಲ್ಲಿ ನೀಟ್ ಸಲುವಾಗಿ ಅವಾಗ ಇಲ್ಲಿ ಎಲ್ಲ ಜಿಲ್ಲೆಗಳ ಕೂಡ ಎಲ್ಲ ಕಡೆನೇ ಅಷ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ ಬ್ರದರ್. NGO-ನಿಂದ ನಡೆದಿದೆ, ನಾವು ಕಾಂಗ್ರೆಸ್ ಪಕ್ಷದಿಂದ ಕೇಳ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಪಕ್ಷದಿಂದ ನನ್ನ ಕೈಯಲ್ಲಿ ಅಧಿಕಾರ ಬಂದ ಮೇಲೆ ನಾನು ಮಾಡ್ತಾನೆ ಇದ್ದೀನಿ, ಪ್ರತಿಯೊಂದು ಕೂಡ ನಾನು ಮಾಡ್ತಾನೆ ಇದ್ದೀನಿ. ಇನ್ನೂ ಕೂಡ ಏನಾದರೂ ಈಗ ಯಾವ್ದು ನಮ್ಮ ಹೆಣ್ಮಕ್ಳಿಗೆ ಬತ್ತು, ವಿದ್ಯಾರ್ಥಿಗಳು ಬತ್ತು, ಯಾರಿಗೆ ಬಂದ್ರು ಕೂಡ ನಾವು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ. ಅದು ಕಾಂಗ್ರೆಸ್ ಪಕ್ಷದಿಂದನೇ ಮೊದಲು ನಾವು ಪ್ರೊಟೆಸ್ಟ್ಗೆ ನಿಲ್ತೀವಿ ಅಂತ ಹೇಳ್ತೀವಿ. मैडम, कांग्रेस पार्टी जो है लीगल एक्शन क्यों नहीं लेती? क्योंकि अभी तक सिटी रवि पे हो या दूसरे भी जो भी हैं, दलितों पर हो, मुसलमानों पर हो, किसी पर भी जो है टिप्पणी करते हैं और जो वायलेशन क्रिएट करते हैं, तो कांग्रेस पार्टी ना दलित मोर्चा वाले ना मैं दोनों अभी तक एक भी FIR नहीं करा पाए. ऐसी क्या बात है? कहीं म्यूचुअल अंडरस्टैंडिंग में तो नहीं चल रही बीजेपी और नहीं, कांग्रेस? वैसा कुछ नहीं होगा. हमें क्या है, एक मिनिस्टर का जवाब भी आया हुआ है एज अ मीडिया में. बसवनगौड़ा पाटिल यत्नाल को लेकर उनका कहना है कि मैं बसवनगौड़ा पाटिल यत्नाल को कुछ नहीं कहूँगा. वो बोलता है तो मैं उसके बारे वो बड़े लोग को पूछना है, हमको मालूम नहीं है. हमारा क्या है, तो क्या है, इतना ही मेरा काम है वो करने के लिए, मैं इतना हूँ. वो बड़े लोग के कई बारे में बोली, क्या रीजन से बोलिए, वो लोग को मालूम, मेरे को मालूम. BR ಅಂಬೇಡ್ಕರ್ ಸರ್ಕಲ್ದಲ್ಲಿ ಏನು ಒಂದು ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಏನು ಒಂದು ಇವತ್ತು ಅತ್ಯಾಚಾರಿಗಳನ್ನ ಅವರು ಮನವರಿಕೆ ಮಾಡ್ಕೋತಾರ, ಅಂಥವ್ರಿಗೆ ನೀವು ಇವತ್ತು ಶಿಕ್ಷಣ ಮಂತ್ರಿ ಮಾಡ್ಲಕ್ ಹೊರಟಿರಿ. ಇದು ಯಾವ ನ್ಯಾಯ ಅಂತ ನಾವು ಈ ಪ್ರಧಾನಿ ಮೋದಿ ಅವರಿಗೆ ನಾವು ಕ್ವಶನ್ ಮಾಡ್ತೀವಿ. ಇವತ್ತು ಏನು ಇದು ಕೇಂದ್ರ ಬಿಜೆಪಿ ಸರ್ಕಾರ, ಇದು ಸಂವಿಧಾನ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ, ಹಾಗೂ ಇದು ರೈತ ವಿರೋಧಿ ಸರ್ಕಾರ. ಮೊನ್ನೆ ತಾನೇ ನಡೆದ ವಿದ್ಯಾರ್ಥಿಗಳ ವಿರೋಧಿ ಸರ್ಕಾರ ಕೂಡ ಇದು ಈ ಒಂದು ಕೇಂದ್ರ ಬಿಜೆಪಿ ಸರ್ಕಾರ ಆಗಿದೆ. ದಯವಿಟ್ಟು ಮೋದಿಜಿ ಅವರೇ, ನಿಮಗೆ ಅಲ್ಲಿ ಮೇಲೆ ಕೂತು ಯಾವುದೇ ತರ ಒಂದು ಈ ಆಡಳಿತ ಮಾಡ್ಲಿಕ್ಕೆ ನೀವು ಲಾಯಕ್ಕಿಲ್ಲ. ಇವತ್ತೇ ನೀವು ರಾಜೀನಾಮೆ ಕೊಟ್ಟು ಆ ಒಂದು ಸ್ಥಾನಕ್ಕೆ ನೀವು ಗೌರವ ಕೊಟ್ಟು ಇವತ್ತೇ ರಾಜೀನಾಮೆ ಕೊಡ್ರಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ತರ ಕಂಗನಾ ರಾವತ್ ಅವರು ವಿದ್ಯಾರ್ಥಿಗಳು ಚರಂಡಿ ತರ ಅಂತ ಹೇಳ್ತಾರ. ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು, ದೇಶದ ಪ್ರಜೆಗಳಿಗೆ ನೀವು ಚರಂಡಿ ಅದ್ದಿರಂದ್ರ ಕಂಗನಾ ರಾವತ್ ನೀವೇನದಿರಿ ಮೊದಲು ಅದನ್ನ ನೋಡ್ಕೋರಿ. ಯಾಕಂದ್ರೆ ನೀವೊಬ್ಬ ಮಹಿಳೆ ಆಗಿ ಇವತ್ತು ಮಹಿಳೆಯರ ಪರ ನಿಂತು ನೀವು ಹೋರಾಟ ಮಾಡ್ಬೇಕು. ನೀವು ಇರೋ ಸ್ಥಾನಮಾನ ನೋಡಿದ್ರ ನೀವು ಮಹಿಳೆಯರ ಪರ ನಿಂತು ಹೋರಾಟ ಮಾಡ್ಬೇಕು. ನೀವು ಇವತ್ತು ಮಹಿಳೆಯರಿಗೆ ಏನ್ ಹೇಳ್ತೀರಂದ್ರ ಚರಂಡಿ ಅದಾರ ಅಂತ ಹೇಳ್ತೀರಿ. ಇವತ್ತು ಮೊನ್ನೆ ನಡೆದ ಏನು ಒಂದು ವಿದ್ಯಾರ್ಥಿಗಳ ಹೋರಾಟದಲ್ಲಿ ಎಷ್ಟೊಂದು ಮಹಿಳೆಯರಿಗೆ ಅಲ್ಲಿ ಚಿತ್ರ ಹಿಂಸೆ ತರ ಇವತ್ತು ಮೋದಿಜಿ ಅವರೇ ಮಾಡಿದಿರೆ. ಇವತ್ತು ಯಾರು ಪೊಲೀಸ್ ಅಧಿಕಾರಿಗಳೇ ಅಲ್ಲ, ಬೇರೆದವ್ರು RSS ದವ್ರನ್ನೆಲ್ಲ ತಗೊಂಡ್ಬಂದು ನೀವು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತೀರಂತ, ಇದು ಎಂತ ನ್ಯಾಯ ರೀ ಮೋದಿಜಿ ಅವರೇ? ದಯವಿಟ್ಟು ನೀವು ಈ ಒಂದು PM ಸ್ಥಾನದಲ್ಲಿ ಕುಂದ್ರಲಿಕ್ಕೆ ಲಾಯಕ್ಕಿಲ್ಲ. ಇವತ್ತೇ ರಾಜೀನಾಮೆ ಕೊಡ್ರಿ. ದಯವಿಟ್ಟು ಸಂವಿಧಾನಕ್ಕೆ ನೀವು ಒಂದು ಗೌರವ ಕೊಡೋದಾದ್ರೆ ಇವತ್ತೇ ರಾಜೀನಾಮೆ ಕೊಡ್ಬೇಕಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮೇಡಮ್ ಅವ್ರು ಕ್ಷಮೆ ಕೇಳಲಿಕ್ಕೆ ಅಂದ್ರೆ ಮುಂದಿನ ನಡೆ ನಿಮ್ಗೆ ಮುಂದಿನ ನಾವು ಇವತ್ತು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಹೋರಾಟನ ಮಾಡ್ತಾ ಇದೀವಿ. ಇವತ್ತು ಅವರು ಕ್ಷಮೆ ಕೇಳಲಿಲ್ಲ ಅಂದ್ರೆ, ಕ್ಷಮೆ ಯಾಚಿಸದೆ ಹೋದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟ ಇಡೀ ರಾಜ್ಯಾದ್ಯಂತ, ಇಡೀ ರಾಷ್ಟ್ರಾದ್ಯಂತ ನಾವು ಮಹಿಳೆಯರು ಮಾಡ್ತೀವಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಯಾರು ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇಕ್ಕಿದ ಮೊದಲು ರೇಪಿಸ್ಟ್ ನ ಹೊರಗಡೆ ಬಂದ್ಮೇಲೆ ಅವ್ರ ಬಗ್ಗೆ ಅವ್ರ ಫೇವರ್ ಆಗಿ ಮಾತಾಡಿದ್ರು. ಅಂತ ಒಂದು ವ್ಯಕ್ತಿಗೆ ಇವರು ಎಜುಕೇಶನ್ ಮಿನಿಸ್ಟರ್ ಮಾಡ್ತಾ ಇದ್ದೀರಿ ಅಂದ್ರ ನಿಮ್ಗೆ ಮುಂದಿನ ಫ್ಯೂಚರ್ ಹೆಂಗ ಅನಿಸುತ್ತೆ ಸರ್? ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ನೇರವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ, ನೀವು ಇವತ್ತು ರೇಪಿಸ್ಟ್ಗಳನ್ನ ನೀವು ಸಹಿಸ್ಕೊಳಕತ್ತೀರಿ. ನೀವು ಆಕ್ಚುಲಿ ನೀವು ಸಂಸದರಾಗ್ಲಿಕ್ಕೆ ನಿಮಗೆ ಆ ಒಂದು ಯೋಗ್ಯತೆ ಇಲ್ಲ. ನೀವು ಎಜುಕೇಶನ್ ಮಿನಿಸ್ಟರ್ ಆಗಿ ಇಡೀ ದೇಶದ ವಿದ್ಯಾರ್ಥಿಗಳ ಬದುಕಿರ್ತೈತಿ. ಇವತ್ತು ಎಷ್ಟೋ ವಿದ್ಯಾರ್ಥಿಗಳನ್ನ ಬದುಕನ್ನ ಕಟ್ಕೋತಿರ್ತಾರೆ. ನೀವು ಅಂತ ಒಂದು ಮಿನಿಸ್ಟರ್ ಏನು ಎಜುಕೇಶನ್ ಮಿನಿಸ್ಟರ್ ಆಗ್ಲಿಕ್ಕೆ ಹೊರಟ್ರಿ ಅಂದ್ರೆ ಇದು
ಇದು ಖಂಡನೀಯ. ನಾವು ಮಹಿಳಾ ಕಾಂಗ್ರೆಸ್ನಿಂದ ಇವತ್ತು ನಾವು ಬಹಳ ಖಂಡಿಸ್ತೀವಿ. ಇದನ್ನ ಒಂದು ನೀವು ಕ್ಷಮೆನ ಯಾಚಿಸದೆ ಹೋದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟನ ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇಶದಲ್ಲಿ ಪದೇ ಪದೇ ವಿದ್ಯಾರ್ಥಿ ವಿರೋಧಾಗ್ಲಿ, ಮುಸ್ಲಿಂ ವಿರೋಧಾಗ್ಲಿ ಅಥವಾ ದಲಿತ ವಿರೋಧಾಗ್ಲಿ ಈ ಸರ್ಕಾರದಲ್ಲಿ ಚಿಕ್ಕವರು MP ಆಗ್ಲಿ, ಮಿನಿಸ್ಟರ್ ಆಗ್ಲಿ, MLA ಆಗ್ಲಿ ಅವರೇ ಸ್ಟೇಟ್ಮೆಂಟ್ ಕೊಡ್ತಿರ್ತೀರಾ. ಅದ್ರ ಬಗ್ಗೆ ಮೊನ್ನೆ ಸಿಟಿ ರವಿ ಅವರು ಮುಸ್ಲಿಂ ಸಮಾಜಕ್ಕೆ ಅದ್ರ ಬಗ್ಗೆ ಸರ್ ನೋಡ್ರಿ, ಇದು ಬಿಜೆಪಿ ಸರ್ಕಾರ ಅಂದ್ರೆ ಇದು ಎಲ್ಲರ ಸರ್ಕಾರ ಅಲ್ಲ, ಬಡವರದು. ಇದು ಸಂವಿಧಾನ ವಿರೋಧಿ ಸರ್ಕಾರ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ, ಇಲ್ಲಿ ದೇಶದ ಪ್ರಜೆಗಳದೀವ್ ನಾವು ಹಿಂದೂ ಅಲ್ಲ, ನಾವು ಮುಸ್ಲಿಂ ಅಲ್ಲ, ನಾವು ಕ್ರೈಸ್ತ ಅಲ್ಲ, ನಾವು ದೇಶದ ಪ್ರಜೆಗಳದೀವ್. ನಾವ್ ಎಲ್ಲರೂ ಒಗ್ಗಟ್ಟು, ನಾವು ಮನಿ ಒಳಗಿದ್ರ ಅಷ್ಟೇ ನಮಗ್ ಧರ್ಮ, ಮನಿ ಹೊರಗ್ ಬಂದ್ರ ನಾವು ಭಾರತೀಯರು, ನಾವು ದೇಶದ ಭಾರತೀಯರು ಅನ್ನೋದು ಈ ಪ್ರಧಾನಿ ಮೋದಿಜಿ ಅವರಿಗೆ ಹಾಗೂ ಅವರ ಸಂಸದರಿಗೆ ಗೊತ್ತಾಗ್ಬೇಕಾಗೈತಿ. ಯಾಕಂದ್ರ ಇವತ್ತ ಅವ್ರಿಗೆ ಏನೇ ಒಂದ್ ವಿದ್ಯಾರ್ಥಿಗಳ ಏನಾದ್ರೂ ಅವ್ರ ಸಮಸ್ಯೆ ಕೇಳಲಿಕ್ಕೆ ಹೋದ್ರೆ ಹಿಂದೂ ಮುಸ್ಲಿಂ ಜಗಳ, ಯಾವ್ದೋ ಒಂದೇನೋ ರೈತರ ಸಮಸ್ಯೆ ಕೇಳಲಿಕ್ಕೆ ಹೋದ್ರೆ ಹಿಂದೂ ಮುಸ್ಲಿಂ ಜಗಳ. ಏನಿದು ಯಾವ ತರ ನೀವು ಏನ್ ಮಾಡ್ತಾ ಇದ್ದೀರಾ, ಆಡಳಿತ ಏನ್ ಮಾಡಿದೀರಾ, ಯಾವ ತರ ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ಮುಂದಿನ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರಿಗೆ ನೀವು ಏನು ವಿಷಯ ಮಾಡಬೇಕು. ಒಂದಿನಾದ್ರೂ ಮೋದಿಜಿ ಅವರೇ ನೀವು ಬಂದು ಏನಾದ್ರೂ ಪ್ರೆಸ್ ಮುಂದೆ ಮಾತನಾಡಿದೀರಾ? ರಾತ್ರಿ 12 ಗಂಟೆ ಕೂತ್ಬಿಟ್ಟು ನೀವು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಈ ದೇಶದ ಎಲ್ಲ ಸಮಸ್ಯೆಗಳು ಬಗೆಹರಿತಾವ? ಆಯ್ತು, ನೀವು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಿ, ನಾವು ಒಪ್ಕೋತೀವಿ, ಮಾಡ್ತಾ ಇದ್ದೀರಿ, ಅದನ್ನೇ ನೀವು ಹೇಳ್ರಿ, ಮೀಡಿಯಾ ಮುಂದೆ ಬಂದು ಮಾತಾಡ್ರಿ, ಮೀಡಿಯಾ ಮುಂದೆ ಹೇಳ್ರಿ, ನಾ ಇಂಥ ಕೆಲಸ ಮಾಡ್ತಾ ಇದ್ದೀನಿ, ಇಂಥ ಒಂದು ಅಭಿವೃದ್ಧಿ ಮಾಡಿದೀನಿ, ನಾ ಇವತ್ತು ದೇಶದಗೋಸ್ಕರ ಇಷ್ಟೊಂದು ದುಡಿತಾ ಇದ್ದೀನಿ ಅಂತ ನೀವು ಮೀಡಿಯಾದವ್ರ ಮುಂದೆ ಬಂದು ಹೇಳ್ರಿ. ನೀವು ಮೀಡಿಯಾಕ್ಕೆ ಎದಕ್ಕೆ ಹೆದರ್ತೀರಿ ಮೋದಿಜಿ ಅವ್ರ ಅಂತ ನಾನು ಈ ಒಂದು ಮೀಡಿಯಾಗಳ ಮುಖಾಂತರ ನಿಮಗೆ ಕ್ವಶನ್ ಮಾಡ್ತೀನಿ. ಮೇಡಮ್, ಈ ಲಾಸ್ಟ್ ಒಂದು ಕ್ವಶನ್. ಕಾಂಗ್ರೆಸ್ ಪಕ್ಷ ಅಹಿಂದ ಪಕ್ಷ, ಎಲ್ಲಾ ಜಾತಿದವರಿಗೆ ಟೋಲ್ ನಡೀತಿದ್ದ ಪಕ್ಷ ಅಂತ ಹೇಳ್ತೀರಿ. ಈ ವಿಜಯಪುರ್ನಲ್ಲಿ ಅಥವಾ ಬೇರೆ ಮುಸಲ್ಮಾನ್ ಸಮಾಜಿಗೆ ಯಾವಾದರ ನಾಯಕ ಬೈತಂದ್ರೆ ಬಿಜಾಪುರ್ನಾಗ ಬೇರೆ ನಾಯಕರು ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಂಗಿಲ್ಲ, ಅದ್ರ ಬಗ್ಗೆ ಯಾಕೆ ವಿರೋಧ ಮಾಡ್ತಾರೆ? ಎತ್ತಾರ ಸರ್ ಎಲ್ಲ ನೋಡ್ರಿ. ಕಾಂಗ್ರೆಸ್ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಇನ್ನೂ ತನಕ ಸರ್, ಕಾಂಗ್ರೆಸ್ ಇಂದ ನಮಗೂ ಒಂದು ಗೈಡ್ಲೈನ್ ಬರುತ್ತೆ. ಬಂದ ತಕ್ಷಣ ನಾವು ಏನು ಒಂದು ಪ್ರತಿಭಟನೆ ಯಾವ ತರ ನಾವು ಪ್ರತಿಭಟನೆ ಮಾಡ್ಬೇಕು ಅನ್ನೋದು ನಮ್ಗೆ KPCC ಇಂದ ಆದೇಶ ಆಗುತ್ತೆ. ಈಗ ನಮ್ಮ ಮಹಿಳಾ ಕಾಂಗ್ರೆಸ್ ಇಂದ ಈ ಒಂದು ಪ್ರತಿಭಟನೆ ಆದೇಶ ಆಗಿತ್ತು, ನಾವು ಇದೊಂದು ಪ್ರತಿಭಟನೆ ಮಾಡ್ತಾ ಇದೀವಿ. ನೋಡ್ರಿ, ಕಾಂಗ್ರೆಸ್ ಎಲ್ಲರ ಅಹಿಂದ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲರ ಜೊತೆಗಿದೆ. ಇವತ್ತು ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ವಿದ್ಯಾರ್ಥಿಗಳು, ರೈತರು, ಒಂದು ಸಂವಿಧಾನಕವಾಗಿ ಈ ಒಂದು ಆಡಳಿತನ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ಇರೋದಂದ್ರೆ ಕಾಂಗ್ರೆಸ್ ಸರ್ಕಾರ. ಇದೇ ಒಂದು ಈ ಏನು ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ಇರೋ ಈ ಒಂದು ಆಡಳಿತನ ಮೋದಿಜಿ ಅವ್ರು ನೋಡ್ಕೊಂಡು ಇದ್ರ ಪ್ರಕಾರ ಆಡಳಿತನ ಮಾಡ್ಲಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆರತಿ ಶಾಪುರ್, ಜಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಹಾನಗರ ಪಾಲಿಕೆ ಸದಸ್ಯ, ವಿಜಯಪುರ. ಅಂಬೇಡ್ಕರ್ ಸರ್ಕಲ್ ನಲ್ಲಿ ಒಂದು ಮಹಿಳಾ ಕಾಂಗ್ರೆಸ್ ವತಿಯಿಂದ ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಈಗ ಪ್ರಧಾನಿ ಮೋದಿ ಅವರು ಏನ್ ಮಾಡಕತ್ತಾರಂದ್ರ, ನಮ್ಮ ಈಗಿನ ಪ್ರಜೆಗಳೇ ಮುಂದಿನ ಭವಿಷ್ಯ ಅಂತ ನಾವು ಅನ್ಕೊಂಡಿರುವಾಗ ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾರ, ಅನುಮಾನಿಸವಾಗಿ ಹೊಡೆದು ಅವ್ರಿಗೆಲ್ಲ ಹಲ್ಲೆ ಮಾಡೋದು ಮಾಡಿ ಎಷ್ಟೊಂದು ಒಂದ್ 2-3 ಜೀವಗಳನ್ನು ಹೋಗ್ಯಾವ. ಅಂತ ತಂದೆ ತಾಯಿಗಳ ನೋವು ಅವ್ರಿಗೆ ಅರ್ಥ ಆಗವಲ್ದಾಗ್ಯದ. ಅದನ್ನ ನಾವು ಪ್ರತಿಭಟನೆ ಮೂಲಕ ನಾವು ಇನ್ನ ನಮ್ಗೆ ಕೆಲವೊಂದು ಎಲ್ಲಾ ಜನರಿಗೆ ತಿಳಿಸಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿವಿ. ರೈತರ ವಿರೋಧಿ ಅದಾರ, ವಿದ್ಯಾರ್ಥಿಗಳು ವಿರೋಧಿ ಅದಾರ, ಹೆಣ್ಮಕ್ಳು ವಿರೋಧಿ ಅದ. ಇದು ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ನೀವು ಧಿಕ್ಕಾರ ಹೇಳಕ್ ಇಷ್ಟಪಡ್ತೀವಿ. ನಾನು ಸವಿತಾ ಧನರಾಜ, ಮಹಿಳಾ ಬ್ಲಾಕ್, ಜಲನಗರ ಮಹಿಳಾ ಬ್ಲಾಕ್ ಅಧ್ಯಕ್ಷ, ಆರೋಗ್ಯ ರಕ್ಷಾ ಸಮಿತಿ, ವಿಜಯಪುರ.